ಭಾರತೀಯ ಸೇನೆ ನಿರಂತರವಾಗಿ ಗಡಿಯಲ್ಲಿ ಹೈ ಅಲರ್ಟ್ನಲ್ಲಿ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಭಾರತೀಯ ಸೇನೆ ಭಾರತೀಯ ಸೇನೆ ಮೊನ್ನೆ ಆಪರೇಷನ್ ಸಿಂಧೂರ ಮೂಲಕ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ ಈಗ ದಟ್ಟ ಅರಣ್ಯಗಳಲ್ಲಿ ಸೇನೆ ಕಾರ್ಯಾಚರಣೆಯನ್ನು ಮಾಡುತ್ತಾ ದಟ್ಟ ಅರಣ್ಯದಲ್ಲಿ ಈಗ ಕಾರ್ಯಾಚರಣೆಯ ಭಾಗವಾಗಿ ನೋಡಿ, ಇಲ್ಲಿರುವಂಥ ಸೇನಾ ಕಮಾಂಡರ್ ಅಲ್ಲಿ ಎದುರುಗಡೆ, ಆ ಕಡೆ ಹೋದರೆ ಅದು ಪಾಕಿಸ್ತಾನದ ಬಾರ್ಡರ್ ಗಡಿಯದು. ಇಲ್ಲಿ ಕಾರ್ಯಾಚರಣೆ ಎಲ್ಲವೂ ಕೂಡ ಹೇಗಿರುತ್ತೆ ಅನ್ನೋದ್ರ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ತಮಗೆ ಸಂಪೂರ್ಣವಾದಂಥ ಚಿತ್ರಣವನ್ನು ತೋರಿಸೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಮರೆಯಲ್ಲಿದ್ದು, ಈ ರೀತಿಯ ಮರೆಗಳಲ್ಲಿದ್ದು ಇಲ್ಲಿ ಆಫೀಸರ್ಸ್ಗಳು, ಇಲ್ಲಿ ಸೇನಾ ಸಿಬ್ಬಂದಿ ಮುಂದ್ಗಡೆ ಪಾಕಿಸ್ತಾನದ ಬಾರ್ಡರ್, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತದ ಮೇಲೆ ಅಟ್ಯಾಕ್ಗಳಾಗ್ಬೋದು. ಹಾಗಾಗಿ ಕೈಯಲ್ಲಿ ವೆಪನ್ ಹಿಡ್ಕೊಂಡು ಸೇಫ್ಟಿ ಜಾಕೆಟ್ಗಳ ಮೂಲಕ ಇಲ್ಲಿ ಕಾರ್ಯಾಚರಣೆಯ ಭಾಗವನ್ನು ತಾವೀಗ ನೋಡ್ತಾ ಇದ್ದೀರಿ. ನೋಡಿ, ಸೇನಾ ಸಿಬ್ಬಂದಿಯ ಕೈಯಲ್ಲಿ ಬಂದೂಕಿದೆ. ಅವರು ಬಂದೂಕನ್ನು ಕೈಯಲ್ಲಿ ಹಿಡ್ಕೊಂಡು ಕಾರ್ಯಾಚರಣೆಯನ್ನು ದಟ್ಟ ಅಡವಿಯಲ್ಲಿ ಮಾಡ್ತಾ ಇದ್ದಾರೆ. ಆ ಮೂಲಕ ನೋಡಿ, ಒಂದೊಂದು ಕಡೆಗಳಲ್ಲಿ ಒಬ್ಬೊಬ್ಬರು ಸೇನಾ ಸಿಬ್ಬಂದಿ ಇಲ್ಲಿ ಕಾರ್ಯಾಚರಣೆಯ ಭಾಗವಾಗಿ ನೀವು ಆಪರೇಷನನ್ನು ನೋಡ್ತಾ ಇದ್ದೀವಿ. ಹೈ ಅಲರ್ಟ್ ಇದೆ. ರಾತ್ರಿ ಹಗಲು ಏನದೆ ಇಲ್ಲಿ ಸೇನಾ ಸಿಬ್ಬಂದಿ ಇಲ್ಲಿ ನಿಯೋಜನೆ ಆಗಿರ್ತಾರೆ. ಅವರು ಎಲ್ಲವನ್ನು ಕೂಡ ಕಾಯ್ತಾ ಇರ್ತಾರೆ. ಬರುವ ಹೋಗುವ ಜನರ ಮೇಲೆ ನಿಗಾ ಇಡ್ತಾರೆ. ದಟ್ಟಾರಣ್ಯಕ್ಕೆ ಜನರಿಗೆ ಯಾರಿಗೂ ಹೋಗೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ರಾತ್ರಿ ಹೊತ್ತಿಗೆ ಫೈರಿಂಗ್ ಆಗುತ್ತೆ. ನಮ್ಮ ವಿಜಯ ಲಕ್ಷ್ಮಿ ಈ ಕಡೆಗೆ ಪ್ಯಾನ್ ಮಾಡಿ ತೋರಿಸಿದ್ರೆ ಇಲ್ಲೂ ಕೂಡ ಒಬ್ಬರಿದ್ದಾರೆ. ರಾತ್ರಿ ಹೊತ್ತಿಗೆ ಫೈರಿಂಗ್ ಆಗುತ್ತೆ, ಇಲ್ಲಿ ಫೈರಿಂಗ್ ಆಗುತ್ತೆ, ಲಿಟ್ರಲಿ ಇಲ್ಲಿ ಫೈರಿಂಗ್ ಆಗುತ್ತೆ. ಫೈರಿಂಗ್ ಆದಾಗ ಜನ ಎಲ್ಲ ಸೇನಾ ಬಂಕರ್ನ ಒಳಗಡೆ ಹೋಗ್ತಾರೆ. ಸೇನಾ ಬಂಕರ್ನ ಒಳಗಡೆ ಹೋಗಿ ಅಲ್ಲಿ ಅವರು ರಕ್ಷಣೆಯನ್ನು ಪಡಿತಾರೆ, ಆಶ್ರಯವನ್ನು ಪಡಿತಾರೆ. ಇದು ದಟ್ಟಾರಣ್ಯ, ಇದು ಯಾರು ಕೂಡ ಸುಳಿಯೋದಿಲ್ಲ ಈ ದಟ್ಟಾರಣ್ಯದ ಒಳಗಡೆ. ಇಲ್ಲಿ ಸೇನೆಯ ಆಪರೇಷನ್ ಹೇಗಿದೆ ಅಂತ ನೋಡಿದರೆ, ಬುಲೆಟನ್ನು ಹಿಡ್ಕೊಂಡು ವೆಪನನ್ನು ಹಿಡ್ಕೊಂಡು ಮೇಲೆ ಗುಡ್ಡ ಹತ್ತೋದು. ಈಗ ನಾವು ಸೇನೆ ಜೊತೆಗೆ ಇದ್ದೀವಿ, ಗುಡ್ಡವನ್ನು ಹತ್ತಾ ಇದ್ದೀವಿ. ಮೂವ್ ಆಗ್ತಾ ಇದ್ದಾರೆ ಅವರು. ಮೂವ್ ಆಗ್ತಾ ಹೇಗೆ ಅನ್ನೋದನ್ನು ನೋಡಿ, ಕೈಯಲ್ಲಿ AK-47 ಗನ್ ಮೂವ್ ಆಗ್ತಾ ಮೇಲ್ಗಡೆ ಪಹಡ್ ಡೀಪ್ ಇದೆ. ಆ ಕಡೆ ಹೋದರೆ ಪಾಕಿಸ್ತಾನ ಗಡಿ ದಾಟಿ ಈ ಕಡೆ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮೂಜಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸೇನೆ ಜೊತೆಗೆ ರಿಪಬ್ಲಿಕ್ ಕನ್ನಡ ಇದ್ದು ನೋಡಿ, ಮರೆಯಲ್ಲಿದ್ದು ಅಲ್ಲೇನಾದರೂ ಶಬ್ದ ಕೇಳಿದರೆ ಸಾಕು, ಒಂದು ಸನ್ನೆ ಆದರೆ ಸಾಕು, ಆ ಕಡೆಗೆ ಹೋಗ್ತಾರೆ, ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಸೇನೆ ಜೊತೆಯಲ್ಲಿ ರಿಪಬ್ಲಿಕ್ ಕನ್ನಡ ಈಗ ಹಿಂದ್ಗಡೆ ಹೋಗ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ನಾವು ಅವರ ಹಿಂದೆ ಇದ್ದೀವಿ. ಕಾರ್ಯಾಚರಣೆಯನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಭಾರತ ಮತ್ತು ಪಾಕಿಸ್ತಾನದ ಈ ಒಂದು ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತ ಒಂದು ಆ್ಯಕ್ಷನ್ ಮಾಡಿದೆ. ಪಾಕಿಸ್ತಾನ ಆ ಕಡೆಯಲ್ಲಿ ಇರೋದು ಪಾಕಿಸ್ತಾನ, ಈ ಕಡೆ ಭಾರತ. ಒಳ ನುಸುಳುವಂಥ ಸಾಧ್ಯತೆ ಇರುತ್ತೆ, ಏನಾದರೂ ಆ್ಯಕ್ಟಿವಿಟಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಭಾರತೀಯ ಸೇನೆ ಹೈ ಅಲರ್ಟ್ನಲ್ಲಿದ್ದು ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಸೇನಾ ಕಾರ್ಯಾಚರಣೆಯ ಸಂಪೂರ್ಣವಾದಂಥ ಚಿತ್ರಣವನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಗಡಿ ಭಾಗದಲ್ಲಿ ಸೇನೆಯ ಕಾರ್ಯಾಚರಣೆ ಹೇಗಿರುತ್ತೆ ಕೇಳಿದ್ರೆ, ಹೀಗೆಲ್ಲ ಆಪರೇಷನ್ ಆಗುತ್ತೆ, ಹೀಗೆಲ್ಲ ಆಪ್ರೇಟ್ ಆಗುತ್ತೆ. ಆ ಮೂಲಕ ಮೇಲ್ಗಡೆ ಇರುವ ಪಹಾಡ್ ಹತ್ತಿ ಆ ಕಡೆ ಹೋದರೆ ಪಾಕಿಸ್ತಾನ, ಅವ್ರು ಈ ಕಡೆ ಬಂದು ದಾಳಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕ್ಯಾಮ್ರಾಮನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ. ಜೈ ಹಿಂದ್. ಭಾರತೀಯ ಸೇನೆ ನಿರಂತರವಾಗಿ ಗಡಿಯಲ್ಲಿ ಹೈ ಅಲರ್ಟ್ನಲ್ಲಿ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಭಾರತೀಯ ಸೇನೆ ಮೊನ್ನೆ ಆಪರೇಷನ್ ಸಿಂಧೂರ ಮೂಲಕ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ ಈಗ ದಟ್ಟ ಅರಣ್ಯಗಳಲ್ಲಿ ಸೇನೆ ಕಾರ್ಯಾಚರಣೆಯನ್ನು ಮಾಡುತ್ತಾ ದಟ್ಟ ಅರಣ್ಯದಲ್ಲಿ ಈಗ ಕಾರ್ಯಾಚರಣೆಯ ಭಾಗವಾಗಿ ನೋಡಿ, ಇಲ್ಲಿರುವಂಥ ಸೇನಾ ಕಮಾಂಡರ್ ಅಲ್ಲಿ ಎದುರುಗಡೆ, ಆ ಕಡೆ ಹೋದರೆ ಅದು ಪಾಕಿಸ್ತಾನದ ಬಾರ್ಡರ್ ಗಡಿಯದು. ಇಲ್ಲಿ ಕಾರ್ಯಾಚರಣೆ ಎಲ್ಲವೂ ಕೂಡ ಹೇಗಿರುತ್ತೆ ಅನ್ನೋದ್ರ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ತಮಗೆ ಸಂಪೂರ್ಣವಾದಂಥ ಚಿತ್ರಣವನ್ನು ತೋರಿಸೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಮರೆಯಲ್ಲಿದ್ದು, ಈ ರೀತಿಯ ಮರೆಗಳಲ್ಲಿದ್ದು ಇಲ್ಲಿ ಆಫೀಸರ್ಸ್ಗಳು, ಇಲ್ಲಿ ಸೇನಾ ಸಿಬ್ಬಂದಿ ಮುಂದ್ಗಡೆ ಪಾಕಿಸ್ತಾನದ ಬಾರ್ಡರ್, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತದ ಮೇಲೆ ಅಟ್ಯಾಕ್ಗಳಾಗ್ಬೋದು. ಹಾಗಾಗಿ ಕೈಯಲ್ಲಿ ವೆಪನ್ ಹಿಡ್ಕೊಂಡು ಸೇಫ್ಟಿ ಜಾಕೆಟ್ಗಳ ಮೂಲಕ ಇಲ್ಲಿ ಕಾರ್ಯಾಚರಣೆಯ ಭಾಗವನ್ನು ತಾವೀಗ ನೋಡ್ತಾ ಇದ್ದೀರಿ. ನೋಡಿ, ಸೇನಾ ಸಿಬ್ಬಂದಿಯ ಕೈಯಲ್ಲಿ ಬಂದೂಕಿದೆ. ಅವರು ಬಂದೂಕನ್ನು ಕೈಯಲ್ಲಿ ಹಿಡ್ಕೊಂಡು ಕಾರ್ಯಾಚರಣೆಯನ್ನು ದಟ್ಟ ಅಡವಿಯಲ್ಲಿ ಮಾಡ್ತಾ ಇದ್ದಾರೆ. ಆ ಮೂಲಕ ನೋಡಿ, ಒಂದೊಂದು ಕಡೆಗಳಲ್ಲಿ ಒಬ್ಬೊಬ್ಬರು
ಸೇನಾ ಸಿಬ್ಬಂದಿ ಇಲ್ಲಿ ಕಾರ್ಯಾಚರಣೆಯ ಭಾಗವಾಗಿ ನೀವು ಆಪರೇಷನನ್ನು ನೋಡ್ತಾ ಇದ್ದೀವಿ. ಹೈ ಅಲರ್ಟ್ ಇದೆ. ರಾತ್ರಿ ಹಗಲು ಏನದೆ ಇಲ್ಲಿ ಸೇನಾ ಸಿಬ್ಬಂದಿ ಇಲ್ಲಿ ನಿಯೋಜನೆ ಆಗಿರ್ತಾರೆ. ಅವರು ಎಲ್ಲವನ್ನು ಕೂಡ ಕಾಯ್ತಾ ಇರ್ತಾರೆ. ಬರುವ ಹೋಗುವ ಜನರ ಮೇಲೆ ನಿಗಾ ಇಡ್ತಾರೆ. ದಟ್ಟಾರಣ್ಯಕ್ಕೆ ಜನರಿಗೆ ಯಾರಿಗೂ ಹೋಗೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ರಾತ್ರಿ ಹೊತ್ತಿಗೆ ಫೈರಿಂಗ್ ಆಗುತ್ತೆ. ನಮ್ಮ ವಿಜಯ ಲಕ್ಷ್ಮಿ ಈ ಕಡೆಗೆ ಪ್ಯಾನ್ ಮಾಡಿ ತೋರಿಸಿದ್ರೆ ಇಲ್ಲೂ ಕೂಡ ಒಬ್ಬರಿದ್ದಾರೆ. ರಾತ್ರಿ ಹೊತ್ತಿಗೆ ಫೈರಿಂಗ್ ಆಗುತ್ತೆ. ಇಲ್ಲಿ ಫೈರಿಂಗ್ ಆಗುತ್ತೆ, ಲಿಟ್ರಲಿ ಇಲ್ಲಿ ಫೈರಿಂಗ್ ಆಗುತ್ತೆ. ಫೈರಿಂಗ್ ಆದಾಗ ಜನ ಎಲ್ಲ ಸೇನಾ ಬಂಕರ್ನ ಒಳಗಡೆ ಹೋಗ್ತಾರೆ. ಸೇನಾ ಬಂಕರ್ನ ಒಳಗಡೆ ಹೋಗಿ ಅಲ್ಲಿ ಅವರು ರಕ್ಷಣೆಯನ್ನು ಪಡಿತಾರೆ, ಆಶ್ರಯವನ್ನು ಪಡಿತಾರೆ. ಇದು ದಟ್ಟಾರಣ್ಯ. ಇದು ಯಾರು ಕೂಡ ಸುಳಿಯೋದಿಲ್ಲ ಈ ದಟ್ಟಾರಣ್ಯದ ಒಳಗಡೆ. ಇಲ್ಲಿ ಸೇನೆಯ ಆಪರೇಷನ್ ಹೇಗಿದೆ ಅಂತ ನೋಡಿದರೆ, ಬುಲೆಟನ್ನು ಹಿಡ್ಕೊಂಡು ವೆಪನನ್ನು ಹಿಡ್ಕೊಂಡು ಮೇಲೆ ಗುಡ್ಡ ಹತ್ತೋದು. ಈಗ ನಾವು ಸೇನೆ ಜೊತೆಗೆ ಇದ್ದೀವಿ, ಗುಡ್ಡವನ್ನು ಹತ್ತಾ ಇದ್ದೀವಿ. ಮೂವ್ ಆಗ್ತಾ ಇದ್ದಾರೆ ಅವರು. ಮೂವ್ ಆಗ್ತಾ ಹೇಗೆ ಅನ್ನೋದನ್ನು ನೋಡಿ. ಕೈಯಲ್ಲಿ AK-47 ಗನ್ ಮೂವ್ ಆಗ್ತಾ ಮೇಲ್ಗಡೆ ಪಹಡ್ ಡೀಪ್ ಇದೆ. ಆ ಕಡೆ ಹೋದರೆ ಪಾಕಿಸ್ತಾನ ಗಡಿ ದಾಟಿ ಈ ಕಡೆ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸರ್ ಮೂಜಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸೇನೆ ಜೊತೆಗೆ ರಿಪಬ್ಲಿಕ್ ಕನ್ನಡ ಇದ್ದು ನೋಡಿ, ಮರೆಯಲ್ಲಿದ್ದು ಅಲ್ಲೇನಾದರೂ ಶಬ್ದ ಕೇಳಿದರೆ ಸಾಕು, ಒಂದು ಸನ್ನೆ ಆದರೆ ಸಾಕು, ಆ ಕಡೆಗೆ ಹೋಗ್ತಾರೆ, ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಸೇನೆ ಜೊತೆಯಲ್ಲಿ ರಿಪಬ್ಲಿಕ್ ಕನ್ನಡ ಈಗ ಹಿಂದ್ಗಡೆ ಹೋಗ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ನಾವು ಅವರ ಹಿಂದೆ ಇದ್ದೀವಿ. ಕಾರ್ಯಾಚರಣೆಯನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಭಾರತ ಮತ್ತು ಪಾಕಿಸ್ತಾನದ ಈ ಒಂದು ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತ ಒಂದು ಆ್ಯಕ್ಷನ್ ಮಾಡಿದೆ. ಪಾಕಿಸ್ತಾನ ಆ ಕಡೆಯಲ್ಲಿ ಇರೋದು ಪಾಕಿಸ್ತಾನ, ಈ ಕಡೆ ಭಾರತ. ಒಳ ನುಸುಳುವಂಥ ಸಾಧ್ಯತೆ ಇರುತ್ತೆ, ಏನಾದರೂ ಆ್ಯಕ್ಟಿವಿಟಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಭಾರತೀಯ ಸೇನೆ ಹೈ ಅಲರ್ಟ್ನಲ್ಲಿದ್ದು ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಸೇನಾ ಕಾರ್ಯಾಚರಣೆಯ ಸಂಪೂರ್ಣವಾದಂಥ ಚಿತ್ರಣವನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಗಡಿ ಭಾಗದಲ್ಲಿ ಸೇನೆಯ ಕಾರ್ಯಾಚರಣೆ ಹೇಗಿರುತ್ತೆ ಕೇಳಿದ್ರೆ, ಹೀಗೆಲ್ಲ ಆಪ್ರೇಷನ್ ಆಗುತ್ತೆ, ಹೀಗೆಲ್ಲ ಆಪ್ರೇಟ್ ಆಗುತ್ತೆ. ಆ ಮೂಲಕ ಮೇಲ್ಗಡೆ ಇರುವ ಪಹಾಡ್ ಹತ್ತಿ ಆ ಕಡೆ ಹೋದರೆ ಪಾಕಿಸ್ತಾನ ಅವ್ರು ಈ ಕಡೆ ಬಂದು ದಾಳಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕ್ಯಾಮ್ರಾಮನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ. ಜೈ ಹಿಂದ್. ಭಾರತೀಯ ಸೇನೆ ನಿರಂತರವಾಗಿ ಗಡಿಯಲ್ಲಿ ಹೈ ಅಲರ್ಟ್ನಲ್ಲಿ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಭಾರತೀಯ ಸೇನೆ ಮೊನ್ನೆ ಆಪರೇಷನ್ ಸಿಂಧೂರ ಮೂಲಕ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ ಈಗ ದಟ್ಟ ಅರಣ್ಯಗಳಲ್ಲಿ ಸೇನೆ ಕಾರ್ಯಾಚರಣೆಯನ್ನು ಮಾಡುತ್ತಾ, ದಟ್ಟ ಅರಣ್ಯದಲ್ಲಿ ಈಗ ಕಾರ್ಯಾಚರಣೆಯ ಭಾಗವಾಗಿ ನೋಡಿ, ಇಲ್ಲಿರುವಂಥ ಸೇನಾ ಕಮಾಂಡರ್ ಅಲ್ಲಿ ಎದುರುಗಡೆ, ಆ ಕಡೆ ಹೋದರೆ ಅದು ಪಾಕಿಸ್ತಾನದ ಬಾರ್ಡರ್ ಗಡಿಯದು. ಇಲ್ಲಿ ಕಾರ್ಯಾಚರಣೆ ಎಲ್ಲವೂ ಕೂಡ ಹೇಗಿರುತ್ತೆ ಅನ್ನೋದರ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ತಮಗೆ ಸಂಪೂರ್ಣವಾದಂಥ ಚಿತ್ರಣವನ್ನು ತೋರಿಸೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಮರೆಯಲ್ಲಿದ್ದು, ಈ ರೀತಿಯ ಮರೆಗಳಲ್ಲಿದ್ದು ಇಲ್ಲಿ ಆಫೀಸರ್ಸ್ಗಳು, ಇಲ್ಲಿ ಸೇನಾ ಸಿಬ್ಬಂದಿ ಮುಂದ್ಗಡೆ ಪಾಕಿಸ್ತಾನದ ಬಾರ್ಡರ್, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತದ ಮೇಲೆ ಅಟ್ಯಾಕ್ಗಳಾಗ್ಬೋದು. ಹಾಗಾಗಿ ಕೈಯಲ್ಲಿ ವೆಪನ್ ಹಿಡ್ಕೊಂಡು ಸೇಫ್ಟಿ ಜಾಕೆಟ್ಗಳ ಮೂಲಕ ಇಲ್ಲಿ ಕಾರ್ಯಾಚರಣೆಯ ಭಾಗವನ್ನು ತಾವೀಗ ನೋಡ್ತಾ ಇದ್ದೀರಿ. ನೋಡಿ, ಸೇನಾ ಸಿಬ್ಬಂದಿಯ ಕೈಯಲ್ಲಿ ಬಂದೂಕಿದೆ. ಅವರು ಬಂದೂಕನ್ನು ಕೈಯಲ್ಲಿ ಹಿಡ್ಕೊಂಡು ಕಾರ್ಯಾಚರಣೆಯನ್ನು ದಟ್ಟ ಅಡವಿಯಲ್ಲಿ ಮಾಡ್ತಾ ಇದ್ದಾರೆ. ಆ ಮೂಲಕ ನೋಡಿ, ಒಂದೊಂದು ಕಡೆಗಳಲ್ಲಿ ಒಬ್ಬೊಬ್ಬರು ಸೇನಾ ಸಿಬ್ಬಂದಿ ಇಲ್ಲಿ ಕಾರ್ಯಾಚರಣೆಯ ಭಾಗವಾಗಿ ನೀವು ಆಪರೇಷನನ್ನು ನೋಡ್ತಾ ಇದ್ದೀವಿ. ಹೈ ಅಲರ್ಟ್ ಇದೆ. ರಾತ್ರಿ ಹಗಲು ಏನದೆ ಇಲ್ಲಿ ಸೇನಾ ಸಿಬ್ಬಂದಿ ಇಲ್ಲಿ ನಿಯೋಜನೆ ಆಗಿರ್ತಾರೆ. ಅವರು ಎಲ್ಲವನ್ನು ಕೂಡ ಕಾಯ್ತಾ ಇರ್ತಾರೆ. ಬರುವ ಹೋಗುವ ಜನರ ಮೇಲೆ ನಿಗಾ ಇಡ್ತಾರೆ. ದಟ್ಟಾರಣ್ಯಕ್ಕೆ ಜನರಿಗೆ ಯಾರಿಗೂ ಹೋಗೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ರಾತ್ರಿ ಹೊತ್ತಿಗೆ ಫೈರಿಂಗ್ ಆಗುತ್ತೆ. ನಮ್ಮ ವಿಜಯ ಲಕ್ಷ್ಮಿ ಈ ಕಡೆಗೆ ಪ್ಯಾನ್ ಮಾಡಿ ತೋರಿಸಿದ್ರೆ ಇಲ್ಲೂ ಕೂಡ ಒಬ್ಬರಿದ್ದಾರೆ. ರಾತ್ರಿ ಹೊತ್ತಿಗೆ ಫೈರಿಂಗ್ ಆಗುತ್ತೆ. ಇಲ್ಲಿ ಫೈರಿಂಗ್ ಆಗುತ್ತೆ, ಲಿಟ್ರಲಿ ಇಲ್ಲಿ ಫೈರಿಂಗ್ ಆಗುತ್ತೆ. ಫೈರಿಂಗ್ ಆದಾಗ ಜನ ಎಲ್ಲ ಸೇನಾ ಬಂಕರ್ನ ಒಳಗಡೆ ಹೋಗ್ತಾರೆ. ಸೇನಾ ಬಂಕರ್ನ ಒಳಗಡೆ ಹೋಗಿ ಅಲ್ಲಿ ಅವರು ರಕ್ಷಣೆಯನ್ನು ಪಡಿತಾರೆ, ಆಶ್ರಯವನ್ನು ಪಡಿತಾರೆ. ಇದು ದಟ್ಟಾರಣ್ಯ. ಇದು ಯಾರು ಕೂಡ ಸುಳಿಯೋದಿಲ್ಲ ಈ ದಟ್ಟಾರಣ್ಯದ ಒಳಗಡೆ. ಇಲ್ಲಿ ಸೇನೆಯ ಆಪರೇಷನ್ ಹೇಗಿದೆ ಅಂತ ನೋಡಿದರೆ, ಬುಲೆಟನ್ನು ಹಿಡ್ಕೊಂಡು ವೆಪನನ್ನು ಹಿಡ್ಕೊಂಡು ಮೇಲೆ ಗುಡ್ಡ ಹತ್ತೋದು. ಈಗ ನಾವು ಸೇನೆ ಜೊತೆಗೆ ಇದ್ದೀವಿ, ಗುಡ್ಡವನ್ನು ಹತ್ತಾ ಇದ್ದೀವಿ. ಮೂವ್ ಆಗ್ತಾ ಇದ್ದಾರೆ ಅವರು. ಮೂವ್ ಆಗ್ತಾ ಹೇಗೆ ಅನ್ನೋದನ್ನು ನೋಡಿ. ಕೈಯಲ್ಲಿ AK-47 ಗನ್ ಮೂವ್ ಆಗ್ತಾ ಮೇಲ್ಗಡೆ ಪಹಡ್ ಡೀಪ್ ಇದೆ. ಆ ಕಡೆ ಹೋದರೆ ಪಾಕಿಸ್ತಾನ
ಗಡಿ ದಾಟಿ ಈ ಕಡೆ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸರ್ ಮೂಜಿ ಮೂಜಿ ಆ, ಆ, ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸೇನೆ ಜೊತೆಗೆ ರಿಪಬ್ಲಿಕ್ ಕನ್ನಡ ಇದ್ದು ನೋಡಿ, ಮರೆಯಲ್ಲಿದ್ದು ಅಲ್ಲೇನಾದರೂ ಶಬ್ದ ಕೇಳಿದರೆ ಸಾಕು, ಒಂದು ಸಣ್ಣ ಸನ್ನೆ ಆದರೆ ಸಾಕು, ಆ ಕಡೆಗೆ ಹೋಗ್ತಾರೆ, ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಸೇನೆ ಜೊತೆಯಲ್ಲಿ ರಿಪಬ್ಲಿಕ್ ಕನ್ನಡ ಈಗ ಹಿಂದ್ಗಡೆ ಹೋಗ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ನಾವು ಅವರ ಹಿಂದೆ ಇದ್ದೀವಿ. ಕಾರ್ಯಾಚರಣೆಯನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಭಾರತ ಮತ್ತು ಪಾಕಿಸ್ತಾನದ ಈ ಒಂದು ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತ ಒಂದು ಆ್ಯಕ್ಷನ್ ಮಾಡಿದೆ, ಪಾಕಿಸ್ತಾನ ಆ ಕಡೆಯಲ್ಲಿ ಇರೋದು ಪಾಕಿಸ್ತಾನ, ಈ ಕಡೆ ಭಾರತ ಒಳ ನುಸುಳುವಂಥ ಸಾಧ್ಯತೆ ಇರುತ್ತೆ, ಏನಾದರೂ ಆ್ಯಕ್ಟಿವಿಟಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಭಾರತೀಯ ಸೇನೆ ಹೈ ಅಲರ್ಟ್ನಲ್ಲಿದ್ದು ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಸೇನಾ ಕಾರ್ಯಾಚರಣೆಯ ಸಂಪೂರ್ಣವಾದಂಥ ಚಿತ್ರಣವನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಗಡಿ ಭಾಗದಲ್ಲಿ ಸೇನೆಯ ಕಾರ್ಯಾಚರಣೆ ಹೇಗಿರುತ್ತೆ ಕೇಳಿದ್ರೆ, ಹೀಗೆಲ್ಲ ಆಪ್ರೇಷನ್ ಆಗುತ್ತೆ, ಹೀಗೆಲ್ಲ ಆಪ್ರೇಟ್ ಆಗುತ್ತೆ. ಆ ಮೂಲಕ ಮೇಲ್ಗಡೆ ಇರುವ ಪಹಾಡ ಹತ್ತಿ ಆ ಕಡೆ ಹೋದರೆ ಪಾಕಿಸ್ತಾನ, ಅವ್ರು ಈ ಕಡೆ ಬಂದು ದಾಳಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕ್ಯಾಮ್ರಾಮನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ. ಜೈ ಹಿಂದ್.